ಈ ಒಂದು ತತ್ವಚಿಂತನೆ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗುರುಬಂಧುಗಳಲ್ಲಿಯೂ ಹಾಗೂ ಆನಿಕಿವಿ ಬಂಧುಗಳಲ್ಲಿಯೂ ತಮ್ಮೆಲ್ಲರಲ್ಲೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ಸುಖ ಸ್ವರೂಪರೇ, ಇಲ್ಲಿವರೆಗೂ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಸಾಕಷ್ಟು ಅನುಭವದ ವಿಚಾರಗಳನ್ನು ತಿಳಿಸಿದಾರ. ನಾವು ಇದನ್ನ ಆಚರಣೆಗೆ ತಂದಾಗ ಮಾತ್ರ ಪುಣ್ಯಾರಾಧನೆ ಮಾಡಿದಂಗೆ ಆಗುತ್ತೆ. ಆಚರಣೆ ತರದ ಅವ್ರ ವಿಚಾರಗಳನ್ನ ಆಚರಣೆ ತರದ್ವ ಹಂಗೆ ಬರೇ ಆಡಂಬರದ ಒಂದು ಕರ್ಮಗಳನ್ನ ಮಾಡ್ಕೊಂತ ಕುಂತ್ರ ಆಗೋದಿಲ್ಲ. ಬೆಟಗೇರಿ ಸರ್ ಹೇಳ್ದಂಗೆ ಹೋದ ವರ್ಷ ಅವರು ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೆಸ್ರಿ ಅಂತ ಅಂದ್ರು. ಆಯ್ತು ನಡೆಸಿದ್ರು. ಈ ವಿಚಾರ ಗಟ್ಟಿಗೊಳ್ಬೇಕಂದ್ರ ಪ್ರತಿದಿನ ನಡೆಸ್ಬೇಕು. ಏನೋ ಒಂದಿನ ನಡೆಸಿದ್ರೆ ಆಗುದಿಲ್ಲ. ಪ್ರತಿದಿನಾನು ಬೇಕಾಗೈತಿ. ಯಾಕಂದ್ರ ನಾವು ವರ್ಷದ ಒಂದ್ ಬೆಳಿಬೇಕಂದ್ರ ಒಂದ್ ಇದನ್ ಮಾಡ್ಬೇಕಂದ್ರ ಏನೋ ಮಾಡ್ಬೇಕಂದ್ರ ಅದಕ್ ಪೂರ್ವ ತಯಾರಿಯಾಗಿ ಎಷ್ಟೊಂದು ಪ್ರಯತ್ನ ಮಾಡ್ತೇವೆ. ಅದಕ್ಕ ಅಷ್ಟು ಪ್ರಯತ್ನ ಮಾಡ್ತೇವೆ. ಇದನ್ನ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಆಗ್ಲಿ ಅಂದ್ರ ಹಂಗ ಒಮ್ಮಗ್ಲಿ ಆಗುದಿಲ್ಲ. ಒಂದ ದಿನ ಹೇಳಿದಾಕ್ಷಣ ಆಗುದಿಲ್ಲ. ಸತತ ಬೇಕಿದಕ್ಕೆ ಸಂಪರ್ಕ ಮೇಲಿಂದ ಮೇಲೆ ಆದಾಗ ಅದು ಸಿದ್ಧಿಸ್ತತಿ. ಹೆಂಗ ಆಯಸ್ಕಾಂತದ ಸಂಘ ಮಾಡಿ ಕೆಬ್ಬನೂ ಕೂಡ ಆಯಸ್ಕಾಂತನ ಗುಣವನ್ನ ಪಡಿತಿತ್ತು. ಸತತ ಸಂಘದೊಳಗಿರ್ಬೇಕು ಅಂತ ನಾವೆಲ್ಲ ವಿಷಯದ ಸಂಘದೊಳಗೆ ಸತತ ಇರ್ತೇವಂತ ವಿಷಯಾಕಾರ ವೃತ್ತಿ ಒಳಗ ತೊಡಗ್ತೇವ. ಮತ್ತ ಅದಕ್ಕೆ ಆ ವೃತ್ತಿ ಹೋಗಿ ಈ ವೃತ್ತಿ ಬರಬೇಕಲ್ಲ. ಅದಕ್ಕೆ ಇದನ್ನ ಸತತ ಮಾಡ್ಬೇಕು ಅಂತ. ಅದಕ್ಕಾಗಿ ಅದಾವ ಆಶ್ರಮಗಳು. ನಾವ್ ಮನಿ ಮಾಡ್ಕೊಂಡದ್ದು ಅದಕ್ಕೆ ಮತ್ತದಕ್ಕೂ ಅಲ್ಲ. ಬರೇ ಬಾಳೆ ಮಾಡಾಕ ಅಥವಾ ಮಕ್ಕಳನ್ನ ಮಣ್ಣಿ ಹಾಡುದು ಇದನ್ ಮಾಡಾಕಲ್ಲ. ಇಲ್ಲಿ ಈ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೊಂಡಾಕ ಆಶ್ರಯದ ಉಪಯೋಗ ಯಾವಾಗ ಆಕೈತಿ ಅಂದ್ರ ಅಲ್ಲಿ ನನ್ನ ನಿಜದ ಕುರಿತಾದಂತ ವಿಚಾರಗಳನ್ನ ಓದೋದ್ರಿಂದ ಅಥವಾ ಕೇಳೋದ್ರಿಂದ ಇದನ್ನ ನಡೆಸಿದಾಗ ಮಾತ್ರ ಅದು ಸಫಲತೆ ಆಕೈತಿ. ಇಲ್ಲ ಅಂದ್ರೆ ಸುಮ್ನೆ ಹಂಗೆ ಎಲ್ಲ ಕಾಗಿ ಗುಬ್ಬಿನ ಗೂಡು ಕಟ್ಟಿ ಜೀವನ ಮಾಡಿ ಅವು ಇದನ್ ಮಾಡ್ತಾವ. ಅವಕ್ಕ ಇನ್ನ ಒಂದೊಂದ್ ಇದಕ್ಕೆ ಒಂದೊಂದ್ ಸಂತಾನ ಅಭಿವೃದ್ಧಿಗೆ ಒಂದೊಂದು ಗೂಡು ಕಟ್ತಾವ. ಒಮ್ಮೆ ಒಂದ್ ವರ್ಷಕ್ಕೆ ಒಂದೊಂದು ಗೂಡು ಒಂದೊಂದು ಮನಿ ಕಟ್ಕೊಂಡು ಅವು ಜೀವನವನ್ನು ಕಳತಾವ. ಆದ್ರ ನಾವು ಅದಕ್ಕಾಗಿ ಬಂದಿಲ್ಲ. ಮನುಷ್ಯರು ಅದಕ್ಕಾಗಿ ಬಂದಿಲ್ಲ. ಮನುಷ್ಯರು ನಾವು ನಮ್ಮ ನಿಜವನ್ನ ತಿಳ್ಕೊಳೋ ಸಲುವಾಗಿ ಬಂದೆವು. ಅದಕ್ಕೆ ನಿಜವನ್ನ ತಿಳ್ಕೊಳಕ್ ಏನೋ ಯಾವ್ದೋ ಒಂದು ನಿಮಿತ್ತ ಮಾಡ್ಕೊಂಡು ಈ ವಿಚಾರಗಳನ್ನ ಕೇಳೋದು ಹೇಳೋದು ಮಾಡ್ಬೇಕಾಯ್ತು. ಸತತ ಇದು ನಡಿಬೇಕು ಅಂತ. ನಾನು ಏನದೀನಿ, ನನ್ನ ನಿಜವೇನು ಅನ್ನೋದನ್ನ ಕೇಳ್ತಾ ಬಂದಾಗ ಹೇಳಿದ್ರಲ್ಲ, ಇದು ಮೋಹ ಬಂಧನಕಾರಿಯಾಗೈತಿ. ತಾನಲ್ಲದಕ್ಕೆ ತಾನಂತ ತಿಳ್ಕೊಂಡು ಒದ್ದಾಡಾಕತ್ತೀನಿ. ಆ ಮೋಹ ಕ್ಷಯ ಯಾವಾಗ ಆಕೈತಿ ಅವಾಗ ಮುಕ್ತನಾದೇನಿ ಅನ್ನುವಂತ ಒಂದು ಅನುಭವ ಆಕೈತಿ. ಮೋಹ ಕ್ಷಯ ಮಾಡ್ಕೋಬೇಕಲ್ಲ ನಾವು. ತಾನಲ್ಲದ್ರ ಮೇಲೆ ಉಂಟಾದಂತ ಏನ್ ಆಸಕ್ತಿ ಅದನ್ನ ಕಡಿಮೆ ಮಾಡ್ಕೋಬೇಕಂದ್ರ ನನ್ನ ನಿಜವನ್ನ ತಿಳ್ಕೊಬೇಕು. ನಾನು ಯಾವ ರೀತಿ ಅದೀನಿ ಅನ್ನೋದನ್ನ ತಿಳ್ಕೊಂಡು ನಾಕ್ ಪ್ರಯತ್ನ ಪಡ್ಬೇಕಾಗೈತಿ. ಅದಕ್ಕೆ ಮೊದ್ಲಿಗೆ ಅಂತಃಕರಣ ಶುದ್ಧಿ ಮಾಡ್ಕೋಬೇಕು ಅಂತ ಏನ್ ಹೇಳಿದ್ರಲ್ಲ, ಅಂತಃಕರಣ ಶುದ್ಧಿ ಆಗ್ಬೇಕಾಗೈತಿ. ನಮ್ಮಲ್ಲಿರುವಂತ ಅಜ್ಞಾನ ಆವರಣ ವಿಕ್ಷೇಪಗಳನ್ನ ಕಳ್ಕೋಬೇಕಾಗೈತಿ. ಅಜ್ಞಾನ ಆವರಣ ವಿಕ್ಷೇಪಗಳನ್ನ ಕಳ್ಕೊಳಕ್ಕೆ ಮೊದ್ಲಿಗೆ ಅಂತರಂಗ ಶುದ್ಧಿ. ಎಲ್ಲರೂ ತನ್ನಂತೆ ಅಂತ ನೀತಿಯುತವಾದಂತ ಜೀವನವನ್ನ ನಡೆಸ್ಬೇಕಾಗೈತಿ. ನೀತಿ ಇಲ್ಲದ ಇದು ಹತ್ತುದಿಲ್ಲ ಅಂತ. ನೀತಿ ಇದ್ದ ಮಾತ್ರ ಇದು ಉಳಿತೈತಿ. ನೀತಿ ಇಲ್ದ ವೇದಾಂತ ಹೇಳಕ ಆಗುದಿಲ್ಲ. ನೀತಿ ಬೇಕು. ಆದ್ರ ನೀತಿ ಇಲ್ದನ ಹೇಳ್ಬಹುದು. ಆದ್ರ ಕೇಳಿ ಅದರಂತೆ ಆಚರಣೆ ತರೋದು ಬಹಳ ಕಠಿಣ ಐತಿ. ನೀತಿ ಇಲ್ದ ನೀತಿ ಬೇಕಾಗೈತಿ ಮೊದ್ಲಿಗೆ. ಈ ಶರೀರ ಹೆಂಗೈತಿ, ಈ ಶರೀರ ಗತಿ ಅನ್ಯ ಶರೀರನು ಐತಿ. ಈ ಶರೀರಕ್ಕೆ ಏನಾರ ಆದ್ರೆ ಇನ್ನೊಂದ್ ಶರೀರಕ್ಕೂ ನೋವು ಆಕೈತಿ ಅನ್ನೋದು ಹೆಂಗ
ಇದೈತಲ್ಲ ಹಂಗ ತಿಳುವಳಿಕೆ ಬರ್ಬೇಕಾಯ್ತು ಮೊದ್ಲಿಗೆ. ಇನ್ನೊಬ್ರಿಗೆ ಏನೋ ಶಿವಾನಂದನವ್ರು ಹೇಳಿದ್ರಲ್ಲ, ಎಲ್ಲರೂ ಯಾವ ರೀತಿಯಾಗಿ ಅವ್ರ ಹಿರಿಯರು ಆಚರಣೆ ಮಾಡಿದ್ರು ಅನ್ನೋದನ್ನ ನಾವ್ ಹಂಗ ನಡ್ಕೋಬೇಕಾಗೈತಿ. ಮೊದ್ಲಿಗೆ ಮನ್ಯಾಗ ನಡ್ಕೊಳಲ್ಲ, ಹೊರಗೆ ನಡ್ಕೊಳಕ್ ಆಗುದಿಲ್ಲ. ಮೊದ್ಲಿ ನಮ್ ಮನ್ಯಾಗ ನಡ್ಕೋಬೇಕಾಗೈತಿ ನಾವು, ಆಮೇಲೆ ಹೊರಗೆ ನಡ್ಕೊಳಕ್ ಬರ್ತೈತಿ. ಮನ್ಯಾಗ ನಡ್ಕೊಳೋದಿಲ್ಲ ಇವತ್ತ. ಇಲ್ಲೇ ಮರಗಸುದು, ಇಲ್ಲೇ ವಂಚನೆ ಮಾಡುದು, ಇಲ್ಲೇ ಮೋಸ ಮಾಡುದು ಮಾಡ್ತೀವ. ಹೊರಗ್ ಸುದ್ದಿರ ಅಂದ್ರೆ ಯಾವಾಗ ಸುದ್ದಿರಾಕೈತಿ? ಅದಕ್ಕೆ ಈ ಆಚರಣೆ ಮೊದ್ಲೇ ನಮ್ ಮನಿಲಿದ್ದಾನ ಚಾಲು ಆಗ್ಬೇಕಾಯ್ತು. ಇದು ಯಾವಾಗ ಚಾಲು ಆಕೈತಿ ಅಂದ್ರೆ ತಾನ ಈ ತಪ್ಪು ತಿಳುವಳಿಕೆಯನ್ನ, ಇದು ಏನೈತಲ್ಲ ಈ ಶರೀರ ನಾನು ನನಗ ಇರ್ತೈತಿದು ಅಂತ ಏನ್ ತಪ್ಪು ತಿಳುವಳಿಕೆ ಐತಲ್ಲ, ಇದು ದೂರ ಆಗ್ಬೇಕಾಯ್ತು. ಅದಕ್ಕಾಗಿ ಈ ವಿಚಾರ ಮಾಡ್ಬೇಕಾಯ್ತಿ. ಸತತ ಈ ವಿಚಾರವನ್ನು ಮಾಡ್ತಾ ಮಾಡ್ತಾ ಹೋದಾಗೆ ತಪ್ಪು ತಿಳುವಳಿಕೆ ಎಲ್ಲ ದೂರ ಆಕ್ಕವಂತ ಹೋಗ್ತಾವ. ಶ್ರವಣದಿಂದ ಏನು ಸಂಶಯಗಳದಾವಲ್ಲ, ಆ ಸಂಶಯಗಳ ದೂರ ಹಾಕುವಂತ ಹೋದಾಗೆ ಪರಿಪಕ್ವವಾದಂತ ಅಂತಃಕರಣದಲ್ಲಿ ನನ್ನ ನಿಜವನ್ನ ನಾನು ನೋಡಕ್ ಸಾಧ್ಯ ಐತಿ. ಆ ಅಂತಃಕರಣ ಪರಿಪಕ್ವಿಲ್ಲ, ಮನಬುದ್ಧಾದಿಗಳಲ್ಲಿ ದೋಷಗಳ ತುಂಬಿಕೊಂಡೆವು. ಶರೀರದಿಂದ ಸೀದಾ ಒಂದು ಒಳ್ಳೆ ಬಟ್ಟೆನ ಹಾಕೊಂಡು ಎಲ್ಲ ಇದದೇನ್ ಶುದ್ಧದೇನ ಅಂದ್ರೆ ಆಗೋದಿಲ್ಲ. ಒಳ ಶುದ್ಧತೆ ಬರ್ಬೇಕಾಗೈತಿ. ಹೊರಗ್ ಶುದ್ಧತೆ ಇರ್ಲಿಲ್ಲ ಅಂದ್ರೂ ಕೂಡ ಒಳ ಶುದ್ಧತೆ ಬರ್ಬೇಕಾಗೈತಿ. ಒಳ ಶುದ್ಧತೆ ಇದ್ರೆ ಶುದ್ಧತೆ, ಹೊರಗ್ ಶುದ್ಧತೆ ಇದ್ರೆ ಶುದ್ಧತೆ ಅಲ್ಲ. ಅದಕ್ಕೆ ಒಳಗಿನ ಶುದ್ಧತೆ ಅಂತ ಗಮನ ಕೊಡ್ಬೇಕಾಯ್ತು. ನಾವು ಮನಬುದ್ಧಾದಿಗಳಲ್ಲಿ ಇರುವಂತ ದೋಷಗಳನ್ನ ಕಳ್ಕೊಂಡಾಕ ಯಾವ ವಿಚಾರ ಬೇಕು, ಇದ ವಿಚಾರ ಬೇಕು. ಯಾವ್ದೇ ದೊಡ್ಡ ನಿಯಮಾಚರಣೆಗಳಲ್ಲ. ಮನುಷ್ಯನ ಶುದ್ಧತೆಯನ್ನ ಯಾವುದೇ ದೊಡ್ಡ ನಿಯಮಾಚರಣೆ ಮಾಡುದಿಲ್ಲ. ತನ್ನ ನಿಜ ಏನೈತೆ ಅಂತ ತಿಳ್ಕೊಳೋದ್ರಿಂದ ಮನುಷ್ಯನ ಶುದ್ಧತೆ ಆಕೈತಿ ಹೊರತಾಗಿ ಆ ನೀತಿ ನಿಯಮಗಳನ್ನ ಯಮ ನಿಯಮಗಳನ್ನ ಪರಿಪಾಲನೆ ಮಾಡೋದ್ರಿಂದ ಮಾತ್ರ ಶುದ್ಧತೆ ಆಗಕ್ ಸಾಧ್ಯ ಐತಿ. ಅದಿಲ್ಲ ಹಂಗ ಶುದ್ಧತೆ ಆಗುದಿಲ್ಲ. ಅದಕ್ಕೆ ನೀ ಮೊದ್ಲಿಗೆ ಯಮನೇಮಾದಿಗಳನ್ನ ಪರಿಪಾಲನೆ ಮಾಡುವಂದ್ರ ಲೌಕಿಕದೊಳ ಬಂದಾಗ ನೀ ಯಮನೇಮಾದಿಗಳನ್ನ ಪರಿಪಾಲನೆ ಮಾಡುವಂತ. ಈ ವ್ಯವಹಾರಿಕದೊಳ ಜೀವನದೊಳಗೆ ನೀನು ಏನದಿಯಲ್ಲ ತಪ್ಪು ತಿಳ್ಕೊಂಡು ನೀ ಇದನ್ ಮಾಡಾಕತ್ತಿಲ್ಲ, ಅವಾಗ ಈ ಯಮ ನೇಮಾದಿಗಳ ಸತ್ಯ, ಅಹಿಂಸೆ, ಅಸ್ಥೇಯ, ಬ್ರಹ್ಮಚರ್ಯ, ಅರ್ಜಯ ವೃತ್ತಿ ಈ ನಿಯಮಗಳನ್ನ ಪರಿಪಾಲನೆ ಮಾಡುವಂತ ಹೇಳಿದ್ರು. ಮೊದ್ಲಿ ಸತ್ಯದಿಂದನಾರ ನಡೆಯಕ್ ಪ್ರಯತ್ನ ಮಾಡು. ಅದರಂತ ತಪಸ್ ಇನ್ನೊಂದು ಯಾವುದೂ ಇಲ್ಲ. ಸತ್ಯದಿಂದ ಇತರ ತಪಮುನುಂಟೆ ಅಂತ ಹೇಳಿದ್ದವ್ರು. ಅದಕ್ಕೆ ಸತ್ಯಕ್ಕಾಗಿ ನೀನು ಈ ಜನ್ಮ ಸತ್ಯಕ್ಕಾಗಿನಾರ ಮುಡುಕ್ಬಿಡು. ಸತ್ಯದಿಂದ ನಡೆಯಕ್ ಪ್ರಯತ್ನ ಮಾಡು. ಆಮೇಲೆ ಅಹಿಂಸೆ ತಾನ ಬರ್ತೈತಿ. ಸತ್ಯ, ಅಹಿಂಸೆ, ಅರ್ಜಯ ವೃತ್ತಿ, ಅತಿಯಾದ ಸಂಗ್ರಹ, ಇನ್ನೊಬ್ರು ಅಪೇಕ್ಷೆ ಮಾಡದೆ ಇರುದು, ನಿನ್ನದ್ರೊಳಗೆ ನೀ ಇದ್ದು ಈ ಜನ್ಮವನ್ನು ಸಾರ್ಥಕಗೊಳಿಸ್ಕೋಬೇಕಾಯ್ತು. ಹಂಗ ಮನುಷ್ಯ ಜನ್ಮ ಬರ್ಬೇಕಾದ್ರೆ ಹಂಗ ಬಂದಿಲ್ಲ. ಹೇಳಿದ್ರಲ್ಲ, ಪಾಪಾನುಗುಣದಿಂದ ಎಷ್ಟೆಷ್ಟು ಜೀವರಾಶಿ ಒಳಗೆ ಹುಟ್ಟುತ್ತ ಸಾಯುತ್ತ ಎದಕ್ಕೆ ಬಂದಿ ಅಂದ್ರ ಈ ವಿಷಯದ ಮೇಲಿನ ಪ್ರೀತಿಗಾಗಿ. ಮತ್ತೆ ಈ ಮನುಷ್ಯ ಜನ್ಮಕ್ ಬಂದು ಮತ್ತ ವಿಷಯದ ಮೇಲಿನ ಪ್ರೀತಿ ಹಿಡ್ಕೊಂಡು ವಿಷಯದೊಳಗ ಸುಖ ಸಿಗ್ತತಿ, ವಿಷಯನ ಸುಖ ಕೊಡ್ತಾವ ಅಂತ ತಪ್ಪು ತಿಳ್ಕೊಂಡು ಆ ವಿಷಯ ಸಂಗ್ರಹಕ್ಕಾಗಿ ನೀ ಏನ್ ಮಾಡಾಕತ್ತಿ? ಇನ್ನೊಬ್ರಿಗೆ ಮೋಸ, ವಂಚನೆ, ಸುಳ್ಳು ಇದನ್ ಮಾಡಾಕತ್ತಿ. ಆ ವಿಷಯನ ಸುಖ ಕೊಡುದಿಲ್ಲ ಅಂತ ಖಾತ್ರಿ ಮಾಡಕೋ, ಅವಾಗ ಇವೆಲ್ಲ ತಾನ ರೂಢಿ ಆಕ್ಕವ. ಅದಕ್ಕೆ ನೀ ಬೇರೆ ತಿಳ್ಕೊಳಕ್ ಹೋಗ್ಬೇಡ, ನಿನ್ನ ನಿಜವನ್ನ ತಿಳಿ. ಮೊದ್ಲಿಗೆ ನೀ ಏನೂ ಮಾಡಬೇಡ. ಮನುಷ್ಯ ಜನ್ಮಕ್ ಬಂದ್ಮೇಲೆ ಬಂದಿಯಲ್ಲ, ನೀ ಏನೂ ಮಾಡೋ ಅವಶ್ಯಕತೆನೇ ಇಲ್ಲ. ನಿನ್ನ ನಿಜವನ್ನ ತಿಳ್ಕೊಳೋದ ಇದ್ರ ಒಳಗಿನ ಒಂದು ಸಾರ್ಥಕತೆ ಐತಿ ಅಂತ ಅದನ್ನ ಮಾಡ್ಬೇಕಾಗೈತಿ. ನನ್ನ ನಿಜ ತಿಳ್ಕೊಳೋ ಸಲುವಾಗಿನ ಮತ್ತೆ ಇದನ್ನ ನಡೆಸ್ಬೇಕಾಗೈತಿ ಹೊರತಾಗಿ ಎದಕ್ಕೂ ಅಲ್ಲ. ಬೇರೆ ವಿಷಾದಿಗಳ ಸಂಗ್ರಹಕ್ಕಾಗಿ ಇದಕ್ಕಲ್ಲ. ಅದು ಬರ್ತಾವ. ಇದನ್ ಮಾಡ್ತಾ ಹೋದಾಗ ಅವು ತಾನ ಬಂದ ಬರ್ತಾವ. ನಿನ್ನ ನಿಜದ ಕುರಿತಾದಂತ ಲಕ್ಷ್ಯ ಕೊಟ್ಟೆ ಅಂದ್ರ ತಾವ ಬದುಕ್ತಾವು. ಅದಕ್ಕೆ ಅನುಕೂಲಕ್ಕವು ಅಲ್ಲ. ವಿಷಾದಿಗಳು ನಿನಗ ಅನುಕೂಲಕ್ಕವು. ಅದಕ್ಕೆ ನೀ ಮೊದ್ಲಿಗೆ ಲಕ್ಷ್ಯ ಕೊಡುದು ನಿನ್ನ ನಿಜವನ್ನ ತಿಳ್ಕೊಳೋ ಸಲುವಾಗಿ ಲಕ್ಷ್ಯ ಕೊಡುವುದು. ಅದನ್ನ ಮಾಡ್ತಕ್ಕಂತ ಮೊದ್ಲೇ ಕರ್ತವ್ಯ. ಇದನ್ ಮಾಡ್ಬೇಕಾಗೈತಿ. ತಳುವುದೇ ಮಾಡ್ಕೋದು ಯಾವುದು ಅಂದ್ರೆ ಭವಹರಣವನ್ನ ಮಾಡ್ಕೋಬೇಕಾಗೈತಿ. ನಾವು ಈ ಹುಟ್ಟು ಸಾವುಗಳ ಏನು ತಾಕಲಾಟದೊಳಗ ಬಂದೇವಲ್ಲ, ವಿಷಯದ ಸಲುವಾಗಿ ಆ ವಿಷಯದಲ್ಲಿ ಸುಖ ಇಲ್ಲ ಅಂತ ಅದನ್ನ ಬಿಡಬೇಕಾಗೈತಿ. ವಿಷಯಗಳು ವಿಷ ಸಮಾನ ಅಂತ ಕಾಣ್ಬೇಕಾಗೈತಿ. ಯಾಕಂದ್ರೆ ಯಾವ ವಿಷಯದಿಂದನೂ ಯಾವ ಸುಖ ಹೊಂದಿಲ್ಲ.
ಎಷ್ಟ ಅನ್ನಾರು ಹೇಳಿದ್ರಲ್ಲ ಈಗ ಎಲ್ಲಾ ವಿಷಯಗಳು ಹೆಂಗದಾವ, ಬಡವರಿಗೂ ಹಂಗಷ್ಟ ಅದಾವ, ಶ್ರೀಮಂತನಿಗೂ ಅಷ್ಟ. ರಾಜನಿಗೆ ಹೆಂಗ ಅದಾವ, ಶ್ರೀಮಂತ ಬಡವಗೂ ಹಂಗ ಅದಾವ. ಉಪ್ಪು ಖಾರ ಹುಳಿ ಸಿಹಿ ಏನು ಬದಲಾವಣೆ ಆಗಿಲ್ಲ. ಬಡವಗೂ ಅದ ರುಚಿ ಕೊಡ್ತಾವ, ಶ್ರೀಮಂತನಿಗೂ ಅದ ರುಚಿ ಕೊಡ್ತತಿ, ಬೇರೆ ಕೊಡುದಿಲ್ಲ. ಅದಕ್ಕೆ ಆ ವಿಷಯದೊಳಗ ಸುಖ ಇಲ್ಲ ಅಂತ ತಿಳಿದು ಅವನ್ ತ್ಯಾಗ ಮಾಡು. ಆ ವಿಷಯಗಳ ನಿನಗ ಏನಕ್ಕಾವ, ದುಃಖ ಕೊಡ್ತಾವ. ಕೊನೆಗೆ ಮೊದ್ಲಿಗೆ ಸುಖ ಕೊಟ್ಟಂಗ ಅನಸ್ತಾವು, ಹಿಂದೆಡೆ ದುಃಖವನ್ನ ಕೊಡ್ತಾವು. ಅದಕ್ಕೆ ಅವನ ತ್ಯಾಗ ಮಾಡು. ವಿಷಯಗಳು ವಿಷ ಸಮಾನ ಅಂತ ಬಿಡು. ಅವು ಅದಕ್ಕೆ ಹೇಳಿದ್ರು, ಬೇಡ ಬೇಡ ಭೋಗದ ನಾಟ ನಂಜು ಎರಿಸಿದ ಸವಿದೂಟ ಅಂತೇಳಿ. ಸಿವಿಗತೆ ಅನಸ್ತಾವು, ಕೊನೆಗೆ ಏನಕ್ಕವು, ವಿಷನ ಕೊಡ್ತಾವು. ಅದಕ್ಕೆ ಆ ಬಾಧೆಯನ್ನ ತಾಳಕ್ ಆಗುದಿಲ್ಲ. ಅದನ್ನ ಬಿಡು. ಅದನ್ನ ಬಿಟ್ಟು ನಿನ್ನ ನಿಜ ಏನೈತಿ ಅನ್ನೋದನ್ನ ತಿಳ್ಕೊಳಕ್ ಪ್ರಯತ್ನ ಮಾಡುವಂತ ಅದಕ್ಕೆ ಅವ್ರು ಒತ್ತು ಕೊಟ್ಟು ಹೇಳ್ಯಾರ. ಅದಕ್ಕಾಗಿ ನಾವು ಈ ಪುಣ್ಯ ಸ್ಮರಣೆ ಅಂತಂದ್ರೆ ಈ ವಿಷಯದ ಸ್ಮರಣೆ ಅಲ್ಲ. ಅವ್ರ ಶರೀರ ಹಂಗಿದ್ರು ಹಿಂಗಿದ್ರು ಅಲ್ಲ, ಶರೀರ ಹಂಗಿತ್ತು. ಅವ್ರ ಆಚರಣೆಗಳು ಯಾವ ರೀತಿ ಇದ್ದು, ಅವ್ರ ಜೀವಿಗಳ ಕೂಡ ಯಾವ ರೀತಿ ನಡ್ಕೊಂಡ್ರು, ಅವ್ರ ಜೀವನವನ್ನ ಯಾವ ರೀತಿ ಸವಿಸಿದ್ರು ಅನ್ನೋದ್ರ ಕಡೆ ಗಮನ ಕೊಡಬೇಕಾಗೈತಿ. ಹೊರತಾಗಿ ಅವ್ರ ಶರೀರ ಫೋಟೋ ಅಥವಾ ಅವ್ರ ಇದನ್ನ ಇಟ್ಟು ಅದನ್ನ ನೆನಪು ಮಾಡೋದಲ್ಲ. ಇಲ್ಲಿ ಅವ್ರ ಆಚರಣೆಗಳು ಅತಿ ಮುಖ್ಯ ಅದಾವ. ಆ ಆಚರಣೆ ಒಳಗೆ ನಾನು ಅಳವಡಿಸ್ಕೊಂಡಾಗ ಪುಣ್ಯ ಸ್ಮರಣೆ ಆಕೈತಿ. ಈ ಶರೀರ ನಾನು ಕೂಡ ಅದರಂತೆ ನಡೆಯಕ್ ಪ್ರಯತ್ನ ಪಟ್ಟಾಗ, ಅದನ್ನ ಬಿಟ್ಕೊಟ್ಟು ಮತ್ತ ಅದ ಹೇಳಿದ್ರಲ್ಲ, ಎಂದಿನಂತೆ ಕಾಮ ಎಂದಿನಂತೆ ಕ್ರೋಧ ಇವು ಇದ್ದು ಅಂದ್ರೆ ಯಾರ ಬಾಯಿಲಿದ್ದ ಕೇಳಿದ್ರಿ ಏನು? ಅವನ್ ಬಿಡಾಕ ಪ್ರಯತ್ನ ಮಾಡಿದಾಗ ಅವ್ರ ಬಾಯಲ್ಲಿ ಕೇಳಿದ್ದಕ್ಕ ಸ್ವಾರ್ಥಕತೆ ಆಕೈತಿ. ಮತ್ತ ಅವ ಗುಣನ ಅದ್ದು ಅಂದ್ರೆ ಉಪಯೋಗ ಆಗುದಿಲ್ಲ ಅಂತ. ಮನುಷ್ಯ ಜನ್ಮಕ್ ಬಂದದ್ದು ವ್ಯರ್ಥ ಅಂತ. ಮತ್ತ ಅದಕ್ಕಾಗಿ ಮತ್ತೆ ಏನ್ ಮಾಡ, ಯಾವ್ಯಾವ ವಿಷಯ ತನು ಯೋಗದಳು ಏನನ್ನು ನೆನಿತ್ತೆ ಅಂತವನಾಗಿ ಹುಟ್ಟುತ್ತಿ. ಮತ್ತೆ ಈ ನೆನಪು ಗಟ್ಟಿ ಆದಾಗ ಮತ್ತ ಮನುಷ್ಯನರಾಗಿ ಹುಟ್ಟಿ ಅದ ಮತ್ತ ಈ ಅಭ್ಯಾಸದೊಳಗೆ ತೊಡಗಕ್ ಸಾಧ್ಯ ಐತಿ. ಈ ಶರೀರ ಹೋಗೋ ಕಾಲಕ್ಕೆ ಮತ್ತ ಅದ ಕಸಬರಿಗೆ ಕಡೆನೂ ಲಕ್ಷ್ಯ ಇತ್ತಂದ್ರ ಕಸಬರಿಗೆ ಅಂತ ಜೀವಿಗಳಾಗಿ ಹುಟ್ಟಬೇಕಾಗತ್ತೆ. ಅದಕ್ಕೆ ಶರೀರ ಹೋಗೋ ಟೈಮ್ದಾಗ ಈ ನೆನಪಾಗಿ ಉಳಿಬೇಕಂದ್ರ ಇದನ್ನ ಈಗ ಗಟ್ಟಿಗೊಳಿಸ್ಕೋಬೇಕಲ್ಲ. ಶರೀರ ಸದೃಢವಾಗಿದ್ದಾಗ ಇದನ್ನ ಇದು ಏನು ಅಂತ ತಿಳ್ಕೊಂಡಾಗ ಆ ನೆನಪು ಉಳಿತೈತೆ ಅವಾಗ. ಅದಕ್ಕೆ ಇದನ್ನ ಮೊದ್ಲಿಗೆ ಮಾಡ್ಕೋಬೇಕು ಅಂತ, ಕೊನೆಗೆ ಮಾಡೋದಲ್ಲಿದ್ದು. ಅದಕ್ಕೆ ಇದಕ್ಕೆ ಒತ್ತು ಕೊಡಬೇಕಾಗೈತಿ. ನಾವು ಮೊದ್ಲಿಗೆ ಇದಕ್ಕೆ ಇದು ಏನು ಅಂತ ಖಾತ್ರಿ ಮಾಡ್ಕೋಬೇಕಾಯ್ತಿ. ನಾನು ಶರೀರ ಇದು ನಿಜ ಆಯ್ತು ಸುಳ್ಳು ಆಯ್ತು, ಇದು ನಿತ್ಯ ಐತು ಅನಿತ್ಯ ಐತು, ಇದನ್ನ ಖಾತ್ರಿ ಮಾಡ್ಕೊಂಡಾಗ ಅದ ಕೊನೆಗೆ ಅದ ನಿತ್ಯ ಯಾವ್ದೈತಿ ಅನ್ನೋದ್ರ ಕಡೆ ಲಕ್ಷ್ಯ ಹೋಗ್ತೈತಿ. ಅದ ಉಳ್ಯಾಕ್ ಸಾಧ್ಯ ಐತಿ. ನಾವು ಇದನ್ನ ಖಾತ್ರಿ ಮಾಡ್ಕೊಂಡಿಲ್ಲ ಅಂತನ ಈ ಶರೀರ ಅನಿತ್ಯ ಇದ್ರು ಕೂಡ ಇದ ನಿತ್ಯ ಐತಿ ಅಂತ ತಿಳ್ಕೊಂಡ ಇದ್ರ ಕೂಡ ಒಡನಾಟದೊಳಗ ತೊಡ್ಗೆವು. ಕೊನೆಗೆ ಇದ ನೆನಪಿನಾಗ ಶರೀರ ಹೋಗೈತಿ. ಅದ ನೆನಪಿನ ಅನುಸಾರವಾಗಿ ಮುಂದೆ ಜೀವನಗಳು ಮತ್ತೆ ಯಾತ್ರೆ ಚಾಲು ಆಕೈತಿ. ಅದಕ್ಕೆ ಈ ವ್ಯವಹಾರನ ಆಗ್ಬೇಕಂದ್ರ ಇದನ್ನ ಗಟ್ಟಿಗೊಳಿಸ್ಕೋಬೇಕಾಗೈತಿ. ನಾನ ಯಾವಾಗ್ಲೂ ಇರುವಂತವ ಈ ಅನ್ನಮಯ ಪ್ರಾಣಮಯ ಮನೋಮಯ ಆನಂದಮಯ ವಿಜ್ಞಾನಮಯವಾದಂತ ಈ ಕೋಶಗಳು 5 ಪಂಚಕೋಶಗಳು ನಾನಲ್ಲ. ನಾನು ಸಚ್ಚಿದಾನಂದಮಯವಾದಂತ ಅರುಮಯವಾದಂತ ಇರು ನಾನು ಅದೇನೆ ಅನ್ನೋದನ್ನ ಖಾತ್ರಿಗೊಳಿಸ್ಕೊಂಡಾಗ ಜೀವನ ಈ ಏನೈತಲ್ಲ ಹುಟ್ಟು ಸಾವುಗಳ ಎಂಬ ಒಂದು ತಾಕಲಾಟ ಕೊನೆಗೊಳ್ತತಿ. ಅದಕ್ಕಾಗಿ ಪ್ರಯತ್ನ ಮಾಡಿ ಈ ಪುಣ್ಯ ಸ್ಮರಣೆ ಲಾಭವನ್ನ ನಾವು ಮಾಡ್ಕೊಳೋನು ಅಂತೇಳಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ.